25 ಲಕ್ಷ ರೊಟ್ಟಿ, 20 ಲಕ್ಷ ಜಿಲೇಬಿ, ಟನ್ ಗಟ್ಟಲೆ ಕಾಯಿಪಲ್ಯ, ಎಷ್ಟೇ ದಾಸೋಹ ಮಾಡಿದ್ರು ಕರಗದ ಅನ್ನದ ಖಜಾನೆ. ಇದು ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯ 2 ದಿನದ ದಾಸೋಹದ ಪಟ್ಟಿ. ಸುಮ್ಮನೆ ಇದನ್ನ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಅಂತ ಹೇಳಲ್ಲ. ಇಲ್ಲಿ ರೊಟ್ಟಿ ಬರೋದು ಭಕ್ತರಿಂದಲೇ. ಒಬ್ಬೊಬ್ರು ಒಂದು ಚೀಲ ಅಂತ ಕೊಟ್ಟರು ಕೂಡ ರೊಟ್ಟಿಯ ಲೆಕ್ಕವೇ 4-5 ದಿನದ ಈ ಜಾತ್ರೆಗೆ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು. ಯಾರ ಮನೆಯಿಂದ ರೊಟ್ಟಿ ಬಂತೋ ನಿಮ್ಗೆ ಗೊತ್ತೇ ಆಗಲ್ಲ. ಆದ್ರೆ ದಾಸೋಹ ಮಾತ್ರ ನಿರಂತರ, ಒಂದಗಳು ಕೂಡ ವೇಸ್ಟ್ ಆಗಲ್ಲ ಅನ್ನೋದು ಇನ್ನೊಂದು ಅದ್ಭುತದ ಸಂಗತಿ. ಜಾತಿ ಧರ್ಮ ಮೇಲು ಕೀಳು ಅನ್ನೋದನ್ನ ಹತ್ತಿರಕ್ಕೂ ಸೋಕಿಸಿಕೊಳ್ಳದ ನಮ್ಮ ಗವಿಮಠದ ಜಾತ್ರೆಗೆ ಈ ಬಾರಿ 40 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ನೀವೆಷ್ಟೇ ಜನ ಬಂದ್ರೂ ಕೂಡ ಹಸಿದು ಇಲ್ಲಿಂದ ಯಾರು ಹೋಗೋದಿಲ್ಲ. ಅನ್ನ, ಅಕ್ಷರ ಮತ್ತು ಆಶ್ರಯ ಈ 3 ದಾಸೋಹವನ್ನ ಕಳೆದ ಹಲವು ಶತಮಾನಗಳಿಂದ ನಮ್ಮ ಕರ್ನಾಟಕದ ಮಠಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿವೆ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಮಹಾ ಜಾತ್ರೆ ನಡೆಸಿಕೊಡುವ ಶ್ರೀಮಠಕ್ಕೆ, ನಮ್ಮ ಗವಿಸಿದ್ದೇಶ್ವರ ಶ್ರೀಗಳಿಗೆ ಮತ್ತು ಇಡೀ ಭಕ್ತ ಸಮೂಹಕ್ಕೆ, ಇಡೀ ಕನ್ನಡಿಗರ ಪರವಾಗಿ